ತಮಿಳುನಾಡಿನ ರಾಜಕೀಯ ಅಖಾಡಕ್ಕೆ ಸುನಾಮಿ ಅಪ್ಪಳಿಸಿದೆ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣಕ್ಕೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಅಧಿಕಾರಕ್ಕಾಗಿ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ. ಅಧಿಕಾರಕ್ಕಾಗಿ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ. ಎನ್ಡಿಎ ಮೈತ್ರಿಯಿಂದ ಹೊರಬರೋದಕ್ಕೆ ಡಿಎಂಕೆ ಕಂಡೀಷನ್. ಬಿಜೆಪಿ ಪಕ್ಷ ಬಿಟ್ಟು ಹೊರಬರೋದಕ್ಕೆ ಎಐಎಡಿಎಂಕೆಗೆ ಸೂಚನೆಯನ್ನು ಕೊಡಲಾಗಿದೆ. ಬಿಜೆಪಿ ಹೊರತುಪಡಿಸಿ ಮೈತ್ರಿ ಮಾಡಿಕೊಳ್ಳುತ್ತಾ ಡಿಎಂಕೆ ಮತ್ತು ಎಐಎಡಿಎಂಕೆ. ಬಿಜೆಪಿ ತಮಿಳುನಾಡಿನ ಅಷ್ಟು ಕ್ಷೇತ್ರಗಳ ಪೈಕಿ ಗೆದ್ದಿರೋದು ಒಂದು ಸ್ಥಾನ ಗೆದ್ದಿದ್ದರೂ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ಈಗ ಒಂದು ವೇಳೆ ಒಂದು ಕಾಲದ ಶತ್ರುಗಳು ವಿಜಯ್ನನ್ನು ಸೋಲಿಸೋದಕ್ಕೆ ಮತ್ತೇನಾದರೂ ಮೈತ್ರಿ ಆಗಿದ್ದೇ ಆದಲ್ಲಿ ನಿಜಕ್ಕೂ ಕೂಡ ತಮಿಳುನಾಡಿನ ರಾಜಕೀಯ ಚಿತ್ರಣವೇ ಬದಲಾಗುತ್ತೆ. ಆದರೆ ಡಿಎಂಕೆ ಅಷ್ಟು ಸುಲಭವಾಗಿ ಸರಳ ರೂಪದಲ್ಲಿ ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಎಐಡಿಎಂಕೆಯ ಮುಂದೆ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದೆ. ಆ ಬೇಡಿಕೆ ಏನು? ನಿಮ್ಮಿಬ್ಬರ ಮೈತ್ರಿ ಸಂಬಂಧ ಇದೆಯಲ್ಲ, ಬಿಜೆಪಿ ಮತ್ತು ಎಐಎಡಿಎಂಕೆ, ಈ ಸಂಬಂಧವನ್ನು ನೀವು ಮುರಿಬೇಕು. ಮುರಿದ ನಂತರವಷ್ಟೇ ನಿಮ್ಮ ಜೊತೆ ನಾವು ಅಧಿಕೃತವಾದಂಥ ಮೈತ್ರಿ ಮಾಡಿಕೊಳ್ತೇವೆ. ಸೊ ಈಗ ಎಐಎಡಿಎಂಕೆ ಬಿಜೆಪಿಯ ಜೊತೆ ಮೈತ್ರಿ ಮುರಿದುಕೊಳ್ಳೋದಕ್ಕೆ ಸಿದ್ಧ ಇದೆಯಾ? ಖಂಡಿತವಾಗ್ಲೂ ಕೂಡ ಒಂದಷ್ಟು ಹೊತ್ತು ಅದನ್ನು ನಾವು ನಿಖರವಾಗಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಒಂದೇ ಒಂದು ಸ್ಥಾನ ಗೆದ್ದಿರುವಂತಹ ಬಿಜೆಪಿ ಎಐಎಡಿಎಂಕೆಯ ಮೈತ್ರಿಕೂಟದಲ್ಲಿ ಇದ್ದರೆ ಅದರ ಲಾಭ ಏನು? ರಾಜಕೀಯ ಲಾಭಗಳೇನೂ ಇಲ್ಲ. ಆದರೆ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ಸೇರ್ಕೊಂಡ್ರೆ ಸರ್ಕಾರ ರಚನೆ ಮಾಡಬಹುದು. ಆದರೆ ಮತ್ತೊಂದು ಡೆಮಾಕ್ರಸಿ ಕಂಟಕವು ಎದುರಾಗುತ್ತೆ. ಕಾರಣ, ವಿಜಯ್ ಅವರು ತನ್ನ ಶಾಸಕರನ್ನು ರಾಜೀನಾಮೆ ಕೊಡಿಸೋದ್ರಲ್ಲಿ ಮತ್ತೆ ಡೆವಲಪ್ಮೆಂಟ್ಗಳನ್ನು ಬದಲಾಯಿಸ್ತಾರೆ.